ಬಾಗಲಕೋಟೆ ಜಿಲ್ಲೆ ದಿನಾಂಕ ಸೆಪ್ಟೆಂಬರ್ 2, 2024 ರಂದು ಜರಗಲಿರುವ ಹುನಗುಂದ ಪಟ್ಟಣದಾರಾಧ್ಯ ದೈವ ಶ್ರೀ ಸಂಗಮೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಹುನಗುಂದ ಪಟ್ಟಣದ ಪೊಲೀಸ್ ಠಾಣೆಯ ಕಾರ್ಯಾಲಯದಲ್ಲಿ ದಿನಾಂಕ ಆಗಸ್ಟ್ 25, 2024 ರಂದು ಸಾಯಂಕಾಲ 6 ಗಂಟೆಗೆ ಹುನಗುಂದ ತಾಲೂಕಾ ಪೊಲೀಸ್ ವೃತ್ತ ನಿರೀಕ್ಷಕರಾದ ಸುನಿಲ ಸವದಿರ ಆದೇಶದ ಮೇರೆಗೆ PSI ಚನ್ನಯ್ಯ ದೇವೂರರ ಅಧ್ಯಕ್ಷತೆಯಲ್ಲಿ ಹಾಗೂ ಹುನಗುಂದ ಪಟ್ಟಣದ ಸರ್ವ ಸಮುದಾಯ ಬಾಂಧವರ ಉಪಸ್ಥಿತಿಯಲ್ಲಿ ಶಾಂತಿ ಪಾಲನಾ ಸಭೆ ಜರುಗಿತು. ಈ ಶಾಂತಿ ಪಾಲನಾ ಸಭೆಯನ್ನು ಉದ್ದೇಶಿಸಿ ಹಿರಿಯ ಮುಖಂಡರಾದ ಶೇಖರಪ್ಪ ಬಾದವಾಡಗಿ, ಜಬ್ಬಾರ ಕಲಬುರ್ಗಿ, ಮಹಾಂತೇಶ ಆವಾರಿ, ರಾಮನಗೌಡ ಬೆಳ್ಳಿಹಾಳ, ಮಹಾಂತೇಶ ಹಳ್ಳೂರ ಹಾಗೂ ಯುವ ಮುಖಂಡರಾದ ರವಿಹುಚನೂರ, ಮಹೇಶ ಬೆಳ್ಳಿಹಾಳರು ಮಾತನಾಡಿ, ಜಾತ್ರೆಯು ನಿಗದಿತ ಸಮಯದಲ್ಲಿ ಸಂಪನ್ನಗೊಳ್ಳಲು ರಥದ ಕಳಸ ಮತ್ತು ಹಗ್ಗದ ಮೆರವಣಿಗೆ ಪ್ರಕ್ರಿಯೆಗಳು ವಿಳಂಬ ಮಾಡದಿರುವ ಮತ್ತು ವ್ಯಕ್ತಿಗಳನ್ನು ವೈಭವೀಕರಿಸಲು ಡಿಜೆ ಶಬ್ದವಾದ್ಯ ಬಳಕೆ ಮಾಡದಿರುವ, ರಥ ಸಾಗುವ ರಸ್ತೆಯನ್ನು ದುರಸ್ತಿಗೊಳಿಸುವಂತೆ ಹಾಗೂ ಶುಚಿತ್ವ ನೈರ್ಮಲ್ಯ ಸೇರಿ ಇತರೆ ವಿಷಯಗಳು ಸಭೆಯಲ್ಲಿ ಚರ್ಚಿತವಾದವು. ನಂತರ PSI ಚನ್ನಯ್ಯ ದೇವೂರರು ಮಾತನಾಡಿ, ಬಹುಕಾಲದಿಂದ ಹುನಗುಂದ ಪಟ್ಟಣದಲ್ಲಿ ಎಲ್ಲ ಸಮುದಾಯ ಬಾಂಧವರು ಸೇರಿ ಜಾತ್ರಾ ಮಹೋತ್ಸವವನ್ನು ಪರಸ್ಪರ ಉತ್ಸಾಹದಿಂದ ಆಚರಿಸುತ್ತಾ ಬಂದಿದ್ದರ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪಿಸಿದ್ದಿರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಿಡಿಗೇಡಿಗಳು ಚಿಕ್ಕ ಪುಟ್ಟ ಘಟನೆಗಳಿಗೆ, ಹಗೆ ಮತ್ತು ದ್ವೇಷದ ಕಾರಣಕ್ಕೆ ಜಾತ್ರೆ ಮತ್ತು ಹಬ್ಬ ಹರಿದಿನಗಳ ಸಮಯವನ್ನೇ ಗಲಾಟೆ, ದೊಂಬಿಗಲಭೆಗೆ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಹಾಗಾಗಿ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದೆ ಜಾತ್ರೆ ಶಾಂತಿಯುತವಾಗಿ ಜರಗಲು ಜಾತ್ರಾ ಪ್ರದೇಶದಾದ್ಯಂತ CCTV ಕ್ಯಾಮೆರಾ ಕಣ್ಗಾವಲು ಹಾಗೂ ಜಿಲ್ಲೆಯ ಸಶಸ್ತ್ರ ಮೀಸಲು ಪಡೆಯಿಂದ ಬಿಗಿಭದ್ರತೆಯೊಂದಿಗೆ ಕೆಟ್ಟೆಚ್ಚರ ವಹಿಸಲಾಗುತ್ತಿದೆ. ಆ ಕಾರಣಕ್ಕಾಗಿ ಸರ್ವ ಸಮಾಜ ಬಾಂಧವರು ನಿಮ್ಮ ಸಮಾಜ ಮತ್ತು ಕಾಲೋನಿ, ಬಡಾವಣೆಗಳಲ್ಲಿ ಯುವಕರಿಗೆ ಗಲಾಟೆ ಮಾಡದಂತೆ ಬುದ್ಧಿವಾದ ಹೇಳಿ ಸಮಸ್ಯೆಗಳು ತಿಳಿಗೊಳಿಸಲು ಮುಂದಾಗಬೇಕೆಂದು ಮನವಿ ಮಾಡಿದರು. ನಂತರ ಸಮಾಜದ ಸಾಮರಸ್ಯ ಕದಡುವ, ಸಮಾಜದ ಶಾಂತಿಗೆ ಭಂಗ ತರುವ ಮತ್ತು ಕಾನೂನು ಸುವ್ಯವಸ್ಥೆಗೆ ಅಡ್ಡಿಪಡಿಸುವ ಯಾವುದೇ ವ್ಯಕ್ತಿ, ಶಕ್ತಿ ಇದ್ದರೂ ಸಹ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಜರುಗಿಸಿ ಮಟ್ಟ ಹಾಕುವುದಕ್ಕೆ ಪೊಲೀಸ್ ಇಲಾಖೆ ಸನ್ನದ್ಧವಾಗಿರುತ್ತದೆಂದು ಖಡಕ್ಕಾಗಿ ಎಚ್ಚರಿಕೆ ನೀಡಿದರು. ಈ ಒಂದು ಸಭೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಸಿದ್ದು ಕೌಳ್ಗಿಯರು ಸಭೆಯ ವೇದಿಕೆ ಹಂಚಿಕೊಂಡರೆ, ಸಾಂತಪ್ಪ ಹೊಸಮನಿ, ಮುನ್ನಾ ಭಾಗವಾನ, ಮಲ್ಲಿಕಾರ್ಜುನ ಹೊನ್ನಹಳ್ಳಿ, ರಫೀಕ ವಾಲಿಕಾರ ಸೇರಿದಂತೆ ಇತರೆ ಮುಖಂಡರು, ಗುರುಹಿರಿಯರು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಶ್ರಾವಣದ ಎಷ್ಟೊತ್ತಿರ್ತದೆ ಅನ್ನೋದು ನಮಗೆ ಗೊತ್ತೈತಿ. 7 ಒಳಗಡೆ ತೇರು ಎಳೆಯುವಂತ ಪರಿಪಾಠವನ್ನು ಪ್ರಾರಂಭ ಇದೇ ವರ್ಷದಿಂದ ಅದು ಮುಂದಿನಿಂದ ನಿರಂತರವಾಗಿ ಅದೇ ರೀತಿ ನಡ್ಕೊಂಡು ಹೋಗ್ತೀವಿ. ಈ ಬಾರಿ ಅದೊಂದು ಕೂಡಿ ಫಿಕ್ಸ್ ಮಾಡ್ಕೊಂಡು ಜನರಿಗೆ ಜಾಗೃತಿ ಮಾಡಿ ಜನರಿಗೆ ತಿಳಿಸಿ ಅದನ್ನ ಮಾಡೋದು ಮಾಡಿದಲ್ಲಿ ಎಲ್ಲರೂ ನಮ್ಗೆ ನೊಗಳೆ ಕಳ್ಸ್ಯಾರನ್ರಿ. ಎಂದೂ ಇಲ್ಲ ಈ ಸಾರ್ವಜನಿಕ ಜೀವನ ಅಂದ್ರೆ ಹಂಗ ಇಲ್ಲ ಅಂದ್ರೆ ನಮ್ಮ ಮನೆ ನಮ್ಗೆ ಯಾರು ಮತ್ತೆ ಎಲ್ಲಾರು ನೀವು ಹಿರಿಯರು ನಮ್ಮ ಮನೆಗೆ ನಾವು ಇರೋಣ ಅಂತ ಆಲೋಚನೆ ಮಾಡಿದ್ರೆ ಊರನ್ನ ಮುನ್ನಡೆಸೋರ ಇಲ್ಲ. ಅದು ಅನಿವಾರ್ಯ ಇರ್ತೈತೆ, ನಾವು ನಿವಾರಿಸ್ಕೋಬೇಕು ಮಾಡ್ಬೇಕು. ಅದು ರಾಮನಗೌಡ ಬೆಳ್ಳಿಹಾಳರಿಗೆ ಅನ್ನೋದ್ರ ಮಾಂತೇಶ ಅವರಿಗೆ ಅಂದಿರೋದಿಲ್ಲ. ಆ ಸ್ಥಾನದೊಳಗೆ ಇದ್ದಾಗ ಅಂದಿರ್ತಾರ, ಆ ಸ್ಥಾನಕ್ಕೆ ಇರ್ತೈತಿ. ಆ ಕರ್ತವ್ಯ ಮಾಡುವಾಗ ಅದು ಬರ್ತಿರ್ತಾವ ಹೋಗ್ತಿರ್ತಾವ. ನಾವು ಎಷ್ಟು ಚಲೋ 100ಕ್ಕೆ 100 ಚಲೋ ಆಗಿ ಹೋದ್ರು ಅನಿಸ್ಕೊಂಡಂತ ಉದಾಹರಣೆಗಳು ನೂರಾರು. ಬಿಡಬೇಕು, ನಮ್ಮ ಕೆಲಸ ನಾವು ಮಾಡ್ತಿರೋದು. ನಾವು ಜಾತ್ರೆಯನ್ನ ಅತ್ಯಂತ ವಿಜೃಂಭಣೆಯಿಂದ ಪ್ರತಿ ವರ್ಷ ಮಾಡ್ಕೊಂತ ಬಂದೀವಿ. ಇವತ್ತಿನ ತನ ಯಾವುದೇ ಗಲಭೆಗಳು ಆಗಿಲ್ಲ. ಆದ್ರೆ ಈ ವರ್ಷ ನಾವು ಯಾಕೆ ಅದನ್ನ ಸ್ವಲ್ಪ ಪೊಲೀಸರ ಒಂದು ಡೈರೆಕ್ಷನ್ದಲ್ಲಿ ಮಾಡ್ರಿ ಅಂತ ಹೇಳತ್ತೀವಿ ಅಂತಂದ್ರ, ಘಟನೆ ಆಗಿರುವಂತ ಘಟನೆ ನಿಮ್ಮೆಲ್ಲರ ಮುಂದೆ ಅದಾವ. ಇವು ಇಂಥವೇ ತಿಟ್ಟಿಗಳು ಜಾತ್ರೆಯಲ್ಲಿ ಸೇರಿದಂತ ಸಂದರ್ಭದಲ್ಲಿ ಆಗಬಾರದು ಅನ್ನುವಂತ ಏಕೈಕ ಕಾರಣ ಪೊಲೀಸರದ್ದು ಆಗಿದೆ, ಊರಿನ ಹಿರಿಯರದ್ದು ಆಗಿದೆ. ಆ ಕಾರಣಕ್ಕಾಗಿ ಇವತ್ತು ಪೊಲೀಸರು ಯಾವ ನಿರ್ದೇಶನವನ್ನು ಕೊಡ್ತಾರ, ನೀವು ಜವಾಬ್ದಾರಿ ತಗೊಂಡು ಮಾಡಕ್ ತಯಾರಿದ್ರ ಯಾರ್ದು ಅಭ್ಯಂತರ ಇಲ್ಲ. ನೀವು ಮಜಲುಗಳನ್ನ ತಗೊಂಡು ಬರ್ರಿ, DJ-ಗಳನ್ನ ತಗೊಂಡು ಬರ್ರಿ, ಹೆಂಗರ ಕುಣೀರಿ, ಏನಾರ ಮಾಡ್ರಿ, ಸಂತೋಷದಿಂದ ಹಬ್ಬ ಆಚರಣೆ ಮಾಡಿದ್ರ ಯಾರ್ದು ತಕರಾರಿಲ್ಲ. ಆದ್ರೆ ಮಾಡ್ತಾ ಮಾಡ್ತಾ ಯಾವ್ದಾದ್ರು ಒಂದು ಘಟನೆ ನಡೀತು ಅಂದ್ರ ಅದಕ್ಕೆ ಹೊಣೆ ಹೊರವ್ರು ಯಾರು ಅನ್ನುವಂತ ಪ್ರಶ್ನೆ ಬರ್ತದೆ. ಆ ಕಾರಣಕ್ಕಾಗಿ ನಾವು ಇವತ್ತು ಪೊಲೀಸರನ್ನ ಸ್ವಲ್ಪ ಹೆಚ್ಚಿನ ಒಂದು ವ್ಯವಸ್ಥೆ ಮಾಡಿಕೊಂಡು ಜಾತ್ರೆಯನ್ನ ಮುಗಿಸ್ರಿ ಅಂತ ಹೇಳಾಕತ್ತೀವಿ. ಆಮೇಲೆ ಮೇಲಾಗಿ 6 ಗಂಟೆ ಒಳಗಡೆ ತೇರು ಎಳೆದು ಬೆಳಕಿರುತ್ತಾನೆ ಮತ್ತೆ ಜನ ಮನಿ ಮುಟ್ಟುವಂತ ವ್ಯವಸ್ಥೆ ಮಾಡ್ರಿ ಅನ್ನುವಂತ ಎಲ್ಲಾ ಲಕ್ಷಣಗಳದಾವು.
ಬರುವಂತ ದಿನಮಾನದಲ್ಲಿ ಇದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ನಾವು ಜಾತ್ರೆ ಮತ್ತು ಹಬ್ಬಗಳನ್ನು ಆಚರಿಸೋಣ ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಆಮೇಲೆ ನಾವು ಅಲ್ಲಲ್ಲಿ ನೋಡ್ತಾ ಇದ್ದೀವಿ ಗಾಳಿ ಹಾಕೊಂಡು ಸಾಯುವಂಥದ್ದು. ಆ ರೀತಿಯ ಘಟನೆಗಳು ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ಯಾವ ರೀತಿಯಾಗಿ ವಹಿಸಬೇಕು ಅನ್ನುವಂಥದ್ದು ಜಾತ್ರಾ ಕಮಿಟಿಯವರು ವಹಿಸಬೇಕು. ಮಾಕೆ ಕೂಡ ಅವರಿಗೆ ಡೈರೆಕ್ಷನ್ ಕೊಟ್ಟು ಆ ಕಡೆ ಜನ ಬರಲಾರ್ದಂಗೆ, ಯಾಕಂದ್ರೆ ನಮ್ಮ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಆಚರಿಸೋಣ ಅನ್ನುವಂಥ ವಿನಂತಿಯನ್ನ ತಮ್ಮಲ್ಲಿ ಮಾಡ್ತಾ ನನಗೇನಿಲ್ಲಿ ಮಾತಾಡಲಿ 2 ಗಂಟೆಗೆ ಏರಿಸುವಂಥ ವ್ಯವಸ್ಥೆ ಮಾಡಿ, ಅದರ ಜೊತೆಗಿನ ಹಗ್ಗದವರಿಗೆ ನೀವು ನಗರೇಶ್ವರ ಗುಡಿ ದಾಟುವುದರೊಳಗೆ ಅವ್ರನ್ನ ಮುಂದೆ ಕಳಿಸುವಂಥ ವ್ಯವಸ್ಥೆಯನ್ನು ಅದನ್ನು ಮಾಡಿದರೆ ಅದ್ರ ಮುಂದಿನ ಸಕ್ಸಸ್ ಆಗಿದೆ. ಆಮೇಲೆ 6:30 ಅನ್ನತ್ಲಿಗಿನ ಹೊಳ್ಳಿ ತೇರು ಗುಡಿ ಮುಂದಿರೋದು. ಯಾಕಂದ್ರೆ 6:30 ಇರೋದಕ್ಕೆ ಮಾಡ್ತೀವಿ, ಜನ ಕೂಡುದು ಅದು ಎಲ್ಲ. PWD ಲೋಕೋಪಯೋಗಿ ಇಲಾಖೆಯವರು ಒಂದು ರೀತಿ ಯಾವ ಥರ ಮಾಡಕತ್ತಾರಪ್ಪ ಅಂತಂದ್ರೆ, ಅದು ಚೆಂದಾಗ ಒಂದಿಷ್ಟು ಪೌಡರ್ ಹಚ್ಚಿ ಇದನ್ನು ಮಾಡಿ ಹೆಣ್ಮಗಳನ್ನ ತೋರ್ಸಕ್ಕೆ ಕಳಿಸ್ದಂಗೆ ಜಾತ್ರೆ ಬಂದಾಗ ಅಷ್ಟೇ ಅದನ್ನ ರಸ್ತೆ ಮಾಡಿ ಕೈ ಬಿಡಕತ್ತಾರೆ. ನಿಮ್ಗೆ ರಾಮೋಡ್ಗಿ ರಸ್ತಾದಿಂದ ಹಿಡಿದು ಇಲ್ಲಿ ಇದ್ರ ರಸ್ತಾ ತನೂ ಯಾವ ರೀತಿಯಾಗಿ ತೆಗ್ಗು ಬಿದ್ದಾವು. ತಮ್ಮ ಗಾಡಿನೂ ಅಡ್ಡಾಡ್ತಾವು, ತಮ್ಮ ಎಲ್ಲ ಅಧಿಕಾರಿಗಳ ಗಾಡಿನೂ ಅಡ್ಡಾಡ್ತಾವೆ. ಆಮೇಲೆ ಈಗ ಅವ್ರು ಮಾಡಕತ್ತ ರಸ್ತೆ ನೋಡಿದ್ರಪ್ಪ ಅಂತಂದ್ರೆ ಗರ್ಸಿನೊಳಗೆ ಮಣ್ಣು ಕೂಡಿದಂಥ ಗರ್ಸನ್ನು ತಂದು ಹಾಕ್ಯಾರ. ಒಂದು ವೇಳೆ ಅಷ್ಟು ಭಾರವಾದಂಥ ತೇರು ಬರುವ ಹೊತ್ತಿನಾಗ ಸ್ಲಿಪ್ ಆಗುವಂಥ ಸಂಭವಗಳು ಭಾಳ. ಆಮೇಲೆ ಒಂದು ರೋಡ್ ಮಾಡಿ ಹೋದ್ರಪ್ಪ ಅಂತಂದ್ರೆ ನಾಳೆಗೆ ಒಂದು ಮಳೆ ಆತಪ್ಪ ಅಂತಂದ್ರೆ ಜಾತ್ರೆಗೆ ಬಂದವರು ಬೀಳ್ತಾರೆ, ನಾಳೆಗೆ ತೇರು ಇಳಿಯುವತ್ತಿನಾಗೂ ತೊಂದರೆ ಆಗುತ್ತೆ. ಆ ಉದ್ದೇಶಕ್ಕಾಗಿ ಪೊಲೀಸ್ ಇಲಾಖೆಯವರು ತಮ್ಮ ಮುತುವರ್ಜಿ ವಹಿಸಿ ಅವ್ರಿಗೆ PWD ಅವ್ರಿಗೆ ಹೇಳ್ತಾರೆ. ಯಾಕಂದ್ರೆ ನೀವು ದೌಡ ಜಗಳ ಆದಾಗ ನೋಡ್ರಿ, ಎಲ್ಲ ನಮ್ಗೆ ಹೇಳ್ತಾರೆ ಎಲ್ಲರೂ. ನಾವು ಸರ 1.5 ತಿಂಗಳ ದಿನ ಮನ್ಯಾಗ ಈಚೆ ಕಡ್ಡಿ ಈಚೆ ತೆಗಿಲಾರ್ದಂಗೆ ನಾವು ಸೇವೆ ಮಾಡ್ತೀವಿ, ಸಂಗಪ್ಪನ ಸೇವೆ ಮಾಡ್ತೀವಿ. ಹೌದಾ? ಮತ್ತೀಗ ಇಲೆಕ್ಷನ್ ಬಂದಾಗ ಇದು ಬಂದಿರ್ತ ಜಾತ್ರೆ ಬಂದಿರ್ತಾಗ ಸ್ವಲ್ಪ 1000 ಮಂದಿ ಯಾರ ತೇರು ಇತ್ತ ಜಪ್ಕೊಂಡಿರ್ತಾರೆ, ಯಾರು ಒಂದಿಷ್ಟು ಮಂದಿ ಇತ್ತ ಬರ್ತಾರೆ, ನಿಷೇಧ ಇರ್ತಾರೆ. ಕಮಿಟಿ ಸೊಳ ಮಕ್ಕಳೆಲ್ಲ ಅವ್ರು ಕರೀಲೇ ಅಂತಾರೆ ಸರ್. ಅದು ಯಾರ ಗಮನಕ್ಕೂ ನೀವು ಬಂದರೂ ನೀವು ಸೊಳಮಕ್ಳು ಬೇಯಿಸೋ ಕರ್ಕೊಂಡು ಅವ್ರು ಕಮಿಟಿಯಾಗ ಅದಾರ. ತಾವಾದ್ರೆ ಯಾವ ಸೊಳಮಕ್ಳು ಕರ್ಕೊಂಡ್ರು ವೆಹಿಕಲ್ ಬಿಡವ್ರ ಅಂತಾರೆ. ನಮ್ಮ ಕಿವಿಲಿ ಕೇಳಿವಿ, ಅದು ನಮಗೂ ವಯಸ್ಸಾಗ ನಾವು ಬಿಡ್ತೀವಿ, ಇನ್ನು ಚಲೋ ಇದ್ದಾರೆ ಮಾಡಿ ಬೇಯಿಸೋಳಾಗ ನೀವು ಮಾಡ್ಕೊಂಡ್ಬರುತ್ತೆ. ಎರಡು ಮಾತು ಹೀಗಾಗಿ ನಾವು ಅದರದ ಸೇಫ್ಟಿ ಯಾರು ನೋಡ್ಬೇಕು? ಈಗ ಗಾಲಿ ಸೇಫ್ಟಿ ಯಾರು ನೋಡ್ಬೇಕು? ಕಮಿಟಿ. ಇದ್ರ ಜೊತೆಗೆ ಏನಾಯ್ತು ಅಂತಂದ್ರ ಅಧಿಕಾರಿಗಳು ಒಳ್ಳೆ ರೀತಿಯೊಳಗೆ ನಿಯಂತ್ರಣ ಮಾಡಿದ ಶಕ್ತಿ ಐತೆ. ಎಲ್ಲರೂ ಸ್ಪಂದನೆ ಮನೋಭಾವದಿಂದ ಕಾಣ್ತಾರ, ಮಾಡ್ತಾರ ಸರ್. ಇದ್ರ ಜೊತೆಗೂ ಏನಾಗುತ್ತೆ ಅಂತಂದ್ರ ಜಾತ್ರೆ ಕಾರ್ಯಕ್ರಮ DJ ಹಚ್ಕೊಂಡು ಕೆಲವೊಂದು ವ್ಯಕ್ತಿಗಳನ್ನ ವೈಭವೀಕರಿಸತಕ್ಕಂತ ಕೆಲಸಗಳು ಆಗ್ತಾವ. ಅವ್ರು ಬೇಕಾದಂತ ಪ್ರಭಾವ ಇರ್ಲಿ, ಅದನ್ನ ಮೊದಲು ತಡೆಗಟ್ಟತಕ್ಕಂತ ಕೆಲಸ ಆಗಬೇಕು. ಇದು ಧಾರ್ಮಿಕವಾದಂತ ಸರ್ವಧರ್ಮದವರು ಕೂಡಿ ಮಾಡ್ತಕ್ಕಂತ ಜಾತ್ರೆ. ಊರು ವಾತಾವರಣದಾಗ ಖಾಸಗಿ ಕಾರ್ಯಕ್ರಮಗಳನ್ನ ವ್ಯಕ್ತಿಗಳನ್ನ ವೈಭವೀಕರಿಸ್ಲಿ, DJ ಅದು ಬೇಡ, ನಮ್ದು ಅಭ್ಯಂತರ ಏನಿಲ್ಲ. ನಮ್ಮೂರು ಧಾರ್ಮಿಕವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡಿ ಇಲ್ಲಿವರೆಗೂ ಜಾತ್ರಾ ಮಹೋತ್ಸವಗಳು ನಿಮ್ಮಂತ ಒಳ್ಳೆ ಅಧಿಕಾರಿಗಳು ಇದ್ದಂತ ಸಂದರ್ಭ ಮಾಡ್ಕೊಂತ ಬಂದಿವಿ. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟೈತೆ ಅಂತ ಸರ್, ರಾಜಕಾರಣ ಕಲುಷಿತಗೊಂಡು ಒಬ್ಬೊಬ್ರು ಅಲ್ಲ ವ್ಯತಿರಿಕ್ತ ಮಾಡ್ಬಿಟ್ಟು ಯಾರ ಸಮಾಜದ ಡಿಜೆ ಏನ್ ಅನ್ನೆಸೆಸರಿ ಆಗಿನೂ ಅದ್ರಾಗ ಏನಿತ್ತು ಮಾಡ್ಬಿಡಿ ಸರ್. ಅಲ್ಲೇ ಸ್ವಲ್ಪ ವಾತಾವರಣ ಪರ್ಮಿಷನ್ ಕೊಡೋದಿಲ್ಲ ಅದರ ಒಂದೊಂದು ಅರ್ಥ ಇದೆ. ಏನಂದ್ರೆ ಕಾನೂನನ್ನು ಯಾರು ಗೌರವಿಸ್ತಾರ, ಕಾನೂನು ಅವ್ರನ್ನ ಗೌರವಿಸ್ತಂತ ಬರೆದ್ಬಿಟ್ರು ಅವರು ಮಾರ್ಗ. ಅದು ಅಷ್ಟೇ. ಉಳ್ಕೆತ್ತು ಅವ್ರು ಹೇಳುವಂಥದ್ದು ಎಲ್ಲ ರೀತಿ ಹೇಳ್ತಾರೆ. ಆದ್ರೆ ನೀವು ಮುಂದೆ ಅದು ಎಲ್ಲರೂ ಕೂಡಿ ಏನು ಉದ್ದಟತನ ಮಾಡ್ಯಾರ ಏನೋ ಮಾಡ್ಯಾರ, ಆ ದಾರಿನ ಅವ್ರು ಬೇರೆ ರೀತಿ ಮಾಡ್ತಾರೆ. ಈಗೇನೋ ಒಂದು ಸೌಹಾರ್ದತೆಯಿಂದ ಜಾತ್ರೆಗಳಾಗಲಿ, ಈ ನಮ್ಮ ಸ್ಟೇಷನ್ದು ಹೆಸರಿರ್ತೈತಿ, ನಮ್ಮ ಊರ್ದು ಹೆಸರಿರ್ತೈತಿ, ಅದ್ರ ಜೊತೆಗೆ ನಮ್ಮ ಸ್ಟೇಷನ್ದು ಹೆಸರಿರ್ತದೆ. ಹುನಗುಂದ ಅಂತ ಅನ್ನೋದು ಒಂದು ಸ್ಟೇಷನ್ಗೂ ಕಪ್ ಸಿಕ್ಕಾಗುತ್ತೆ, ನಮ್ಮ ಊರಿಗೂ ಕಪ್ ಸಿಕ್ಕಾಗುತ್ತೆ. ಅದಕ್ಕೆ ನಾವೆಲ್ಲರೂ ಸೌಹಾರ್ದವಾಗಿ ಶಾಂತಿಯಿಂದ ಜಾತ್ರೆಯನ್ನು ಮಾಡೋಣ. ಈಗ ಏನಾಗುತ್ತೆ ಸರ, ರೋಸ್ ಹಾಕತ್ತಿದ್ವಿ ಹೊರಗಡೆ, ಹಬ್ಬಗಳ ಸಾಯಕತ್ತವ ಅಂತ ಹೊತ್ತಾಗ ಈಗ DJ ಏನಾರು ಮಾಡ್ಕೊಂಡ್ರೆ ಒಂದು 5-6 ಮಂದಿ ಆ ಕಡೆ ಒಂದು ಲೆಟರ್ ತೊಗೊಂಡು. ಯಾಕಂದ್ರೆ ಏನಾಗಿತ್ತು ಅಂದ್ರೆ ಒಂದು ಹಬ್ಬ ಬಿಟ್ರೆ ಯಾವಿಲ್ಲ ಬರ್ತೈತಿ. ಗಣಪತಿ ಹಬ್ಬ 5 ದಿವಸ ಕುಂದಿರ್ತಾರೆ, ಒಂದು 4 ಕುಡಿತಾರೆ, ಹೋಗ್ಬಿಡ್ತಾರೆ. ಅದೊಂದು ಬಿಟ್ಟು ಬೇರೆ ಹಬ್ಬನೇ ಇಲ್ಲ. ನಮ್ಮ ಹೊರಗೆ ಮಾಡೋಕ್ಕೆ ಏನೋ ಶಕ್ತಿ ಇದೆ ನಮಗೆ, ಇದೊಂದು ಶಕ್ತಿ, ಕಾಕಿ ಅನ್ನೋ ಒಂದು ಶಕ್ತಿ ಇದೆ.
ಆ ಒಂದು ಕಾಕಿನ ಶಕ್ತಿ 10,000 ಮಂದಿ 5,000 ಮಂದಿ ಕಂಟ್ರೋಲ್ ಮಾಡ್ತಾರೆ. ಅದೇ ಮಾಡ್ತೀನಿ ಅಷ್ಟು ಮಿಕ್ಕಿ ಅದನ್ನು ಮೀರಿ ನಡ್ಕೊಂಡು ಏನಿರುತ್ತೆ ಆಗಿನ ಟೈಮ್ನಾಗ 5 ದಿವಸದಿಂದ ಏನು ಕಾರ್ಯಕ್ರಮ ಇರ್ತೀವಿ ಅದನ್ನು ಎಲ್ಲ ರೀತಿ ಅದನ್ನು ಮಾಡ್ತಿರ್ತಾರೆ ಅಂತ ಹಿರಿಯರು ಎಲ್ಲರೂ ತಮ್ಮ ತಮ್ಮ ಮುಂದೆ ತಿಳಿ ಹೇಳ್ಕೊಂಡು ನಾವು ಅದಕ್ಕೆ ಜವಾಬ್ದಾರಿಯಾಗಿ ನಾವೆಲ್ಲರೂ ಸೌಹಾರ್ದತೆಯಿಂದ ಜಾತ್ರೆಯನ್ನು ನಡೆಸೋಣ. ನಮ್ಮ ಆ ಟೈಮಿಗೆ ತೇರು ಎಳೆಯುತ್ತೆ, ಆ ಟೈಮಿಗೆ ಓರ್ ನಿಂತ್ಕೊಳ್ಳುತ್ತೆ, ಇಲ್ಲೇನೋ ಆಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಅವರು ಏನೋ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಮುನ್ನೆಚ್ಚರಿಕೆವಾಗಿ ಸಭೆಗಳನ್ನ ಕರೆಯೋದು, ಆ ಊರು ಆ ಓಣಿ ಒಳಗಿನ ಹಿರಿಯರನ್ನ ಕರೆಯೋದು, ಅವ್ರನ್ನ ಹುಡುಗರನ್ನ ಕರೆಯೋದು, ಕರೆದು ಮಾತಾಡಿಸುವಂತ ಒಂದು ಪ್ರವೃತ್ತಿ ಮೊದಲಿಂದಲೂ ಬೆಳ್ಕೊಂಡ್ ಬಂದಿದೆ. ಯಾಕೆ ಬೆಳ್ಕೊಂಡ್ ಬಂದಿದೆ ಅಂತಂತಂದ್ರೆ ಈ ನಾವು ಹೇಳಿಲ್ಲ ಅಂತಂದ್ರೆ ಏನೋ ಒಂದು ಅರಿವು ಇಲ್ಲದಕ್ಕೋಸ್ಕರ ಏನೋ ಒಂದು ಘಟನೆ ಆಗ್ಬೋದು. ಆ ಘಟನೆಯಿಂದ ಮತ್ತೆ ಇನ್ನೊಂದು ಘಟನೆ ಬೆಳ್ಕೊಂಡು ಹೋಗ್ಬಾರ್ದು. ಮತ್ತು ಅದು ಆಮೇಲೆ ಅವ್ರಿಗೆ ಅದರದ್ದು ಏನೋ ಮತ್ತೆ ಅವ್ರಿಗೆ ಅದ್ರ ಶಾಪ ತಟ್ಟಬಾರ್ದು. ಇಲ್ಲ ಅದರಿಂದ ಮತ್ತೆ ಕಾನೂನು ಮತ್ತೆ ಎಚ್ಚೆತ್ತುಕೊಳ್ಳುತ್ತೆ, ಮತ್ತೆ ಕಾನೂನು ತನ್ನ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಅದಕ್ಕೋಸ್ಕರ ಈ ಸದ್ಯಕ್ಕೆ ನಮ್ಮ ಹುಡುಗರೊಳಗೆ ಏನು ಮೊನ್ನೆ ಗಲಾಟೆಗಳಾದವು, ಆಮೇಲೆ ಕೇಸ್ಗಳಾದವು, ಆಮೇಲೆ ಈ ರೀತಿ ಪ್ರವೃತ್ತಿಗಳು ಬೆಳ್ಕೊಂತ ಬರ್ತಾ ಇರೋದ್ರಿಂದ ನಾವು ಸ್ಪಷ್ಟವಾಗಿ ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ಹೇಳಕ್ ಇಷ್ಟಪಡ್ತೀವಿ, ಜಾತ್ರೆ ಒಳಗೆ ಯಾವುದೇ ಗಲಾಟೆಗಳು ಆಗುವಂಗಿಲ್ಲ. ಯಾವ ನಮಗೆ ಗೊತ್ತಿರುವಂಗೆ ಏನು ಈಗ ಮೇನ್ ಬರುವಂತ ವಿಚಾರಗಳು ಏನಪ್ಪಾ ಅಂತಂದ್ರೆ ಕಳಸದ ವಿಚಾರ ಒಂದನೇದು, ಎರಡನೇದು ಹಗ್ಗದ ವಿಚಾರ. ಕಳಸ ನಮಗೆ ಸ್ಟಾರ್ಟ್ ಆಗೋದು ರವಿವಾರ ರಾತ್ರಿ ಕುತ್ಕೊಳ್ತಾವೆಲ್ಲ ಒಂದು ಎಲ್ಲಿ ಲಿಂಗದ ಕಟ್ಟಿಗೆ ಕುತ್ಕೊಂಡು ಅವತ್ತು ರಾತ್ರಿ ನಾಟಕ ಇರ್ತೈತಿ. ಯಾಕಂತಂದ್ರೆ ಯಾವಾಗ ಹಗ್ಗ ಬರುತ್ತೆ ಅವಾಗ ತೇರು ಎಳೆಯೋದು. ಕಳಸ ಬಂದ್ರು ಹಗ್ಗ ಬರ್ಲಿಲ್ಲ ಅಂದ್ರೆ ತೇರು ಎಲ್ಲಿ ಎಳೆಯಕ್ಕಾಗತ್ತೆ. ಅದಕ್ಕೆ ಹಗ್ಗ ತಗೊಂಡ್ಬರಕ್ಕೆ ನಮ್ಮ ಸಿಬ್ಬಂದಿಗಳನ್ನ ಜಾಸ್ತಿ ಹಾಕಿರ್ತೀವಿ. ಕಳಸ ಬರ್ತದ ತೇರೆಲ್ಲ ಹಾಕಿದ್ವಿ, ವಾಪಸ್ ಹೋಗುವ ಹಗ್ಗದ ಕೂಡ ಡಿಜೆ ಹಚ್ಚೋದು ಪ್ರವೃತ್ತಿ ಐತಿ ಇಲ್ಲಿ. ಹೋದ ವರ್ಷ ಅದು ಹಚ್ಕೊಂಡ್ ಹೋಗೋ ಮುಂದ ಮತ್ತ ಅವು ಇವು ಏನೋ ಅಂದ ಅಂತ ಜಗಳಗಳ ಆಗೋದ್ ಬೇಡ. ನಾವು ಅಲ್ಲಿ ನಾವು ಇರ್ತೀವಿ, ನಮ್ಮ ಸಿಬ್ಬಂದಿಗಳು ಇರ್ತಾರ. ಬಟ್ ಈಗ ಯಾವ್ದೇ ಒಂದು ಸಣ್ಣ ಜಗಳ ಬರ್ತಿರ್ತೈತಿ, ಅದನ್ನ ದೊಡ್ಡದ್ ಮಾಡ್ಕೊಂತ ಕುಂತ್ರು ದೊಡ್ಡದಾಗ ಕೂತ್ಕೋತೈತಿ. ನೀವು ಹಿರಿಯರ್ ಇರ್ತೀರಿ, ಯಾರೋ ಇದ್ದವ್ರು ನೋಡಿದವ್ರು ಯಾರೋ ಇದ್ರು ಅವ್ರನ್ನ ಕರ್ಕೊಂಡು ಮಾತಾಡಿಸ್ಬೇಕು. ಏನಾಯ್ತು ನಡಿ ಅಂತ ಹೇಳಿ ಕಳ್ಸಿದ್ರೆ ಹೋಗ್ತಾರ. ಇಲ್ಲ ಇಮಿಡಿಯೇಟ್ ಆಗಿ ನಮ್ಮವ್ರು ಯಾರೋ ಪೊಲೀಸರು ಇದ್ರೆ ಅವ್ರಿಗೆ ಹೇಳಿದ್ರು ಅಂತ ವ್ಯವಸ್ಥೆ ಮಾಡ್ತಿರ್ತಾರ. ಯಾವಾಗ ನಾವು ಅದು ನನಗೆ ಬೇಡ ಅಂತೇಳಿ ನನ್ನ ಜವಾಬ್ದಾರಿಯನ್ನ ಬಿಟ್ಟೆ ಬಿಡು ನನಗೆ ಹಾಕ್ಬೇಕು ಅಂತೇಳಿ ನಾವು ಅನ್ಕೊಂತ ಈಗ ಮನಸ್ಥಿತಿಗಳು ಏನಾಗತ್ತವ, ನಾವು ಸಮಾಜಮುಖಿ ಆಗ್ತೀವಿ. ನಾವು ವೈಯಕ್ತಿಕ ಜೀವನಕ್ಕೆ ಅಷ್ಟ ನೋಡ್ಕೊಳಕತ್ಬಿಡ್ತೀವಿ ನಮ್ಮನ್ನ ನಾವು. ಯಾವಾಗ ಆಗ್ತೀವಿ ಅವಾಗ ಸಮಾಜದೊಳಗೆ ಏನೂ ತೊಂದರೆಗಳು ಬರೋದಿಲ್ಲ. ಆಮೇಲೆ ಇನ್ನೊಂದು ಏನ್ ಮಾಡ್ದೆ, ತೇರು ಎಳಿಬೇಕಾದಾಗ ಯಾರು ಯಾಕಡೆ ಹಗ್ಗ ಎಳಿತಾರೋ ಏನೋ, ಒಂದ್ ಈ ಕಡೆ ಎಳಿತಿರ್ತಾರ, ಒಂದ್ ಆ ಕಡೆ ಎಳಿತಿರ್ತಾರ. ಅದನ್ನ ಕಮಿಟಿಯವರು ಎನ್ಶೋರ್ ಮಾಡಬೇಕು. ನೀವು ಒಂದ್ ಕೆಲಸ ಮಾಡ್ಬಿಡ್ರಿ ಕಮಿಟಿಯವ್ರಿಗೆ. ಸರ್ ಕಮಿಟಿ ಮೆಂಬರ್ಸ್ ಇರ್ತಾರಲ್ಲ ಅವ್ರಿಗೆ ID ಕಾರ್ಡ್ ಕೊಡ್ಬೇಕು. ID ಕಾರ್ಡ್ ಕೊಡ್ರಿ, ಇಲ್ಲ ಒಂದ್ ಸೇಮ್ ಕಲರ್ ಟಿ ಶರ್ಟ್ ಮಾಡಿಸ್ರಿ. ಅವರು ಅಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಿಬ್ಬಂದಿಗಳನ್ನ ನೇಮಕ ಮಾಡ್ತಾ ಇದ್ದೀವಿ. ಎಲ್ಲ ಯಾವ್ದು ಹಗ್ಗ ಜೊತೆಗಾಗಿರ್ಲಿ, ಕಳಸದ ಜೊತೆಗಾಗಿರ್ಲಿ, ಎಲ್ಲದಕ್ಕೂ ಸೆಪರೇಟ್ ಆಗಿ ಪ್ಲಾನ್ ಮಾಡ್ಕೊಂಡು ನಾವು ನಮ್ಮ ಸಿಬ್ಬಂದಿಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕರೆಸಿ ಬಂದೋಬಸ್ತ್ ವ್ಯವಸ್ಥೆ ಈ ಸಾರಿ ಮಾಡಿದೀವಿ. ಇಷ್ಟಾಗಿ ಕೂಡ ಏನಾದ್ರು ಅವಘಡಗಳು ಸಂಭವಿಸುವಂತ ಏನಾದ್ರು ನಿಮ್ಮ ಏರಿಯಾದೊಳಗೆ ಗೊತ್ತಿತ್ತಂದ್ರೆ ನಿಮಗೆ ಮಾಹಿತಿಗಳು ಇರ್ತಾವೆ, ಇಂಥದ್ದು ಹಿಂಗೆ ಆಗ್ಬೋದು ಸರ ಅಂತ ಹೇಳಿ. ಹಂಗೆ ಏನಾರು ಇತ್ತಂದ್ರೆ ಅಡ್ವಾನ್ಸ್ ಆಗಿ ನಮ್ಗೆ ಹೇಳಿದ್ರೆ ಅದನ್ನ ನಾವು ಅದೇ ಲೆವೆಲ್ ಒಳಗೆ ತಣ್ಣಗೆ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಅದನ್ನ ನೀವು ಸಪೋಸ್ ಹೇಳಾದ ಒಳಗಿಟ್ಟು ಕುಂತ್ರಿ ಅಂತಂದ್ರೆ ಅದು ನಾಳೆ ದೊಡ್ಡದಾಗುವಂಥದ್ದು ಆಗ್ತಿರ್ತದ. ಅದಕ್ಕೆ ಸಣ್ಣ ವಿಚಾರವನ್ನ ಸಣ್ಣ ಲೆವೆಲ್ನಾಗ ಮುಗಿಸೋಣ ಅಂತ. ಇನ್ನೊಂದು ರೋಡ್ ಬಗ್ಗೆ ಹೇಳಿದ್ರು, ಈಗ ಇಲ್ಲ ನಿಮ್ಮನ್ನ ಕಾಯ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ನಾವು ನಮ್ಮ ಹೆಂಡ್ರ ಮಕ್ಕಳನ್ನ ಬಿಟ್ಟು ಕಾಯಕ್ ಬರೋದು ಇದೇ ಉದ್ದೇಶಕ್ಕೆ ನಿಮ್ಮನ್ನ ಕಾಯಕ್ ಬರ್ತೀವಿ ಅಷ್ಟೇ. ಊರ್ನ ಕಾಯ್ತೀವಿ, ಆದ್ರೆ ಅದ್ರ ಅಷ್ಟೇ ಪ್ರಮಾಣದೊಳಗೆ ಸಾರ್ವಜನಿಕರ ಸಹಕಾರ ನಮ್ಗೆ ಕೊಡ್ಬೇಕಾಗ್ತದ. ಆ ರೀತಿ ನೀವು ಸಹಕಾರ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ಅದೇ ರೀತಿ ಮುಂದಿನ ಜಾತ್ರೆ ಚೆನ್ನಾಗಾಗಿ ಎಲ್ಲರೂ ಖುಷಿಯಾಗಿ ಜಾತ್ರೆನ ಮಾಡೋಣ ಅಂತ ಹೇಳ್ತಾ ನಾನು